ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಿರುವುದರ ದಿವಸ ಒಂದು ಹೊಸ ಟಾಪಿಕ್ ಅನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಇಡೋದಾದ್ರೆ, ವಿಶ್ವಾಸಿ ಜೀವಿತ ಪ್ರಾರಂಭ ಆಗಿ ಅಲ್ಲಿಂದ ಇಲ್ಲಿಯವರೆಗೂ ನಾವೆಷ್ಟೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮತ್ತೊಬ್ಬರಿಗೆ ನಾವು ಮಾಡಿದ್ದೇವೆ ಅಂತ ಅನ್ಕೊಂಡು ಪಟ್ಟಿ ಮಾಡೋದಾದ್ರೆ, ಹೇಳೋದು ಬೇಡ, ಬಟ್ ಜಸ್ಟ್ ನೆನಪಿಸ್ಕೊಳ್ರಿ ಏನೆಲ್ಲ ಒಳ್ಳೆ ಕಾರ್ಯವನ್ನ ಮಾಡಿದ್ದೇನೆ. ಯಾರಿಗೆಲ್ಲ ಒಳ್ಳೆ ಕಾರ್ಯವನ್ನ ಮಾಡಿದ್ದೇನೆ, ಯಾವ ಗುಂಪಿನ ಜನರಿಗೆ ಒಳ್ಳೆ ಕಾರ್ಯ ಮಾಡಿದೆ. ನನ್ನ ಒಳ್ಳೆ ಕಾರ್ಯ ಮನೆ ಒಳಗಡೆ ಮಾತ್ರ ಇದೆಯಾ? ನನ್ನ ಒಳ್ಳೆ ಕಾರ್ಯ ಸಭೆಯಲ್ಲಿ ಇದೆಯಾ? ನನ್ನ ಒಳ್ಳೆ ಕಾರ್ಯ ಮನೆ, ಸಭೆ, ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂತಹ ಜನರು ಯಾರಾದರೂ ಕಷ್ಟದಲ್ಲಿದ್ದಾಗ ಒಳ್ಳೆ ಕಾರ್ಯ ನಾನು ಮಾಡಿದ್ದುಂಟ ಅನ್ನೋದನ್ನ ಇವತ್ತಿನ ದಿವಸ ನಾವು ಆಲೋಚನೆ ಮಾಡೋಣ. ಕ್ರೈಸ್ತರಿಂದ ನೋಡುವಾಗ ಅವರು ಶ್ರಮಿಸುವವರು, ಸಹಾಯ ಮಾಡುವವರೆಂದು ನಾವು ನೋಡ್ತೇವೆ. ಆದ್ರೆ ಸಹಾಯದ ಜೊತೆ ಜ್ಞಾನ ಇರಬೇಕು. ಅದ್ರ ಜ್ಞಾನ ಇರಬಾರದು ಅಂತ ಹೇಳ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಮನೆ ಮಠ ಮಾರಿ ಎಲ್ಲ ಸಹಾಯ ಮಾಡೋದಲ್ಲ. ನಮಗೆ ಇರೋದ್ರಲ್ಲಿ ನಮ್ಮ ಒಂದು ಲಿಮಿಟ್ ಎಷ್ಟಿದೆಯೋ ಆ ವಿಚಾರದಲ್ಲಿ ನಾವು ಸಹಾಯವನ್ನ ಮಾಡುವವರಾಗಿರ್ಬೇಕು. ಅದಕ್ಕೆ ಕರ್ತನು ನೋಡ್ರಿ, ಎಲ್ಲೂ ಹೋದ್ರು ಕೂಡ ಪ್ರಾರ್ಥನೆ ವಿಚಾರವಾಗಿ ಒಂದಲ್ಲೂ ಕೂಡ ಇಬ್ಬರು ಮೂವರು ಸೇರಿದಾಗ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂದು ಕರ್ತನೆ ಹೇಳಿದ್ದಾನೆ. ಹಲ್ಲೆಲೂಯಾ. ಇಬ್ಬರು ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಯನ್ನ ಕರ್ತನೆ ಕೇಳ್ತಾನೆ ಅಂತ ಅನ್ಕೊಂಡ. ಅಂದ್ರೆ ದೇವರಲ್ಲಿ ಒಂದು ಯುನಿಟಿಯ ಬಗ್ಗೆ ಮಾತಾಡ್ತಾರೆ, ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾರೆ. ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೋಗುವ ವಿಚಾರವಾಗಿ ಕರ್ತನೆ ಮಾತಾಡ್ತಾರೆ. ದೇವರು ಒಬ್ಬ ಮನುಷ್ಯನನ್ನು ಒಬ್ಬಂಟಿಗನಾಗಿರ್ಲಿ ಇರೋದಕ್ಕೆ ಬಿಡಲಿಲ್ಲ. ಏನ್ ಮಾಡುದನು? ಒಬ್ಬರಿಂಟಿಗನಾಗಿದ್ದ ಅವರನ್ನ ಸಂಸಾರಿಕನನ್ನಾಗಿ ಒಬ್ಬರನ್ನ ಇಬ್ಬರು ಮಾಡಿದ. ಯಾಕಂದ್ರೆ ಅಲ್ಲೇ ದೇವರ ಶಕ್ತಿ ಇಳಿಯುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ಸಮುವೇಲ 7ನೇ ಅಧ್ಯಾಯ 1-3 ನಾವು ಸತ್ಯವೇದವನ್ನು ತಿಳಿಸೋಣ. 2ನೇ ಸಮುವೇಲ 7ನೇ ಅಧ್ಯಾಯ 1-3. ಇಲ್ಲಿ ತನ್ನ ಜೀವನದ ಪರ್ಯಂತರ ಕಾದಾಟ, ಯುದ್ಧ, ಅವಮಾನ, ನಿಂದೆ, ವೇದನೆ, ನಿದ್ದೆ ಇಲ್ಲದಂತ ಪರಿಸ್ಥಿತಿಗಳು, ಯುದ್ಧ, ಈಟಿಯ ಹೊಡೆತಗಳು, ಅದೇ ರೀತಿಯಲ್ಲಿ ಕರ್ತನ ಸಾನ್ನಿಧ್ಯದ ಅನುಭವ, ಮಹಿಮೆಯ ಅನುಭವ ಎಲ್ಲವನ್ನ ಕಂಡುಕೊಂಡಂತ ಈ ದಾವೀದನಿಗೆ ಈಗ ದೇವರು ಏನ್ ಮಾಡಿದ್ದಾರೆ? ದೇವರು ಏನ್ ಕೊಟ್ಟಿದ್ದಾರೆ? ಸಮಾಧಾನವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ತನ್ನ ಸುತ್ತಲೂ ಇರುವಂತಹ ಶತ್ರುಗಳನ್ನ ದೇವರು ಭಯಗೊಳಿಸಿ, ದೇವ ಭಯವನ್ನು ಹುಟ್ಟಿಸಿ ತಾನು ಸಮಾಧಾನದಿಂದ ಜೀವಿಸುವ ಹಾಗೆ ಕರ್ತನು ಮಾಡಿದ್ದಾನೆ. ಈ ಸಮಾಧಾನ ಕೊಟ್ಟ ನಂತರ ದಾವೀದನಿಗೆ ಒಂದು ಆಲೋಚನೆ ಬರ್ತಾ ಇದೆ. ಅಲ್ಲಿ ನಾವು ನೋಡಿದ್ರೆ 2ನೇ ಸಮುವೇಲ 7ನೇ ಅಧ್ಯಾಯ 1-3 ನೋಡುವಾಗ, ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ, ನಾವು ಸಮಾಧಾನದಿಂದ ವಾಸಿಸುವಾಗ ನಮಗೆ ಈ ಆಲೋಚನೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾವು ಸ್ವಾಭಾವಿಕವಾಗಿ ನೋಡುವಾಗ, ಶಾರೀರಿಕವಾಗಿ ನಾವು ನಮ್ಮ ಶರೀರವನ್ನ ನಾವು ಬ್ಯಾಲೆನ್ಸ್ ಮಾಡೋದಾದ್ರೆ, ಪರೀಕ್ಷೆ ಮಾಡೋದ್ರೆ ಅಥವಾ ಪರೀಕ್ಷೆಗೆ ಒಳಪಡಿಸೋದಾದ್ರೆ, ನಮಗೆ ಸಮಾಧಾನ ಸಿಕ್ಕಿದಾಗ ನಾವೇನ್ ಮಾಡ್ತೇವೆ? ಒಂದ ಲೋಕದ ಕಡೆ ನೋಡ್ತೇವೆ, ಅಥವಾ ನಮ್ಮ ಬಲಹೀನತೆ ಕಡೆ ನಮ್ಮ ತಲೆ, ನಮ್ಮ ಮನಸ್ಸು ಹೋಗುತ್ತೆ. ಆದ್ರೆ ದಾವೀದನಲ್ಲಿ ಇದನಿಗೆ ಸಮಾಧಾನ ಉಂಟಾಗ ಈತನ ಮೈಂಡ್ ಅಲ್ಲಿ ಒಂದು ಥಾಟ್ ಬರ್ತಾ ಇದೆ. ಏನಂತಂದ್ರೆ 2ನೇ ವಚನ ನೋಡ್ತೇವೆ. ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ಇವನಿಗೆ ಯಾರು ಕೈ ತೋರಿಸಿ ಯಾರು ಹೇಳಿಲ್ಲ ದೇವರ ಮಂಜೂಷ ಅನ್ನೋದು, ಅಥವಾ ದೇವರ ಪ್ರಸನ್ನತೆ ಇರುವಂತ ಸ್ಥಳ ಅನ್ನೋದು, ದೇವರ ಆಲಯಕ್ಕೆ ಹೋಗುವಂತ ಜನರು
ಆ ಒಂದು ಜನ ಹೋಗುವಂತ ಒಂದು ಸ್ಥಳ ಅನ್ನೋದು ಅದು ಬಟ್ಟೆಯಲ್ಲಿ ಗುಡಾರದಲ್ಲಿ ಕಟ್ಟಲ್ಪಟ್ಟಿರುವಂತ ಸ್ಥಳದಲ್ಲೇ ಆಗ್ತಾ ಇದೆ ಅಂತ ಅನ್ಕೊಂಡು ಯಾರು ಹೇಳಿಲ್ಲ. ಆದ್ರೆ ಸಮಾಧಾನದಿಂದ ಕೂತಾಗ ಈತನ ಒಂದು ಆಲೋಚನೆಯನ್ನ ಮಾಡ್ತಾ ಇದ್ದಾನೆ. ಏನ್ ಆಲೋಚನೆ? ನಾನು ಬಹಳ ಸೊಫಿಸ್ಟಿಕೇಟೆಡ್ ಆಗಿದ್ದೀನಿ, ನಾನು ಬಹಳ ಕಂಫರ್ಟ್ ಆಗಿದ್ದೀನಿ, ಆದ್ರೆ ದೇವರ ಆಲಯ ಏನಾಗಿದೆ, ದೇವರ ಪ್ರಸನ್ನತೆ ಇಳಿಯುವ ಜಾಗ ಏನಿದೆ, ದೇವ ಜನರು ಬರುವಂತ ಜಾಗ ಏನಿದೆ, ಅದೇನಿದೆ? ಬಟ್ಟೆಯನ್ನು ಉಂಟುವಾದ ಒಂದು ಗುಡಾರದಲ್ಲಿದೆ. ಹಂಗಂತ ಹೇಳಿ ಮನೆ ಮಠ ಮಾರಿ ಆಲಯವನ್ನ ಕಟ್ರಿ ಅಂತ ಅನ್ಕೊಂಡು ಹೇಳ್ತಾ ಇಲ್ಲ ನಾನು. ಇವತ್ತಿನ ದಿವಸ ಆ ಟಾಪಿಕ್ ನಮಗಲ್ಲ. ಆದ್ರೆ ನನ್ನ ಥಾಟ್ ಏನಂತಂದ್ರೆ, ನಾವು ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡ್ತೇವ, ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನ ಬಯಸ್ತೇವ. ಒಂದು ಕೆಲಸ ಮಾಡಿದ್ರೆ ನನ್ಗೇನಾದ್ರೂ ಲಾಭ ಇದೆಯಾ ಅಂತ ಮಾತ್ರ ನೋಡ್ತೇವ. ನನಗೇನಾದ್ರೂ ಪರ್ಸೆಂಟೇಜ್ ಸಿಗುತ್ತಾ, ನನ್ನ ಫ್ಯೂಚರ್ಗೆ ಏನಾದ್ರೂ ಉಪಯೋಗ ಆಗುತ್ತಾ, ಅಥವಾ ನನ್ನ ದೇಹನ ದಂಡಿಸಿ ನಾನು ಯಾಕೆ ಮಾಡ್ಲಿ, ನನ್ನ ನಿದ್ದೆನ ನಾನು ಯಾಕೆ ಕೆಡಿಸ್ಕೊಳ್ಳಿ ಅನ್ನೋದನ್ನ ಆಲೋಚನೆ ಮಾಡ್ತೇವ. ಈ ರೀತಿಯಲ್ಲಿ ಆಲೋಚನೆ ಮಾಡೋದು ಯಾರಾಗಿದ್ದಾರೆ? ಈ ಲೋಕದವರು ಆಲೋಚನೆ ಮಾಡ್ತಾರೆ. ಅವರ ಕಮಿಷನ್ ಇಲ್ಲದೆ, ಅವ್ರ ಯಾವ ಪ್ರಾಫಿಟ್ ಇಲ್ಲದೆ ಯಾವ ಕೆಲಸ ಕೈ ಹಾಕೋದು. ಅದು ಲೋಕದ ಜನರ ಸ್ವಭಾವ ಆಗಿದೆ. ಆದ್ರೆ ಒಬ್ಬ ಕ್ರೈಸ್ತನ ಸ್ವಭಾವ ಅದಲ್ಲ. ಕ್ರೈಸ್ತನು ತನ್ನ ಜೀವಿತನ ಇನ್ನೊಬ್ಬರಿಗೆ ಜೀವಿಸುವಾತನಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಯಾಕೆ ಇನ್ನೊಬ್ಬರಿಗೆ ಜೀವಿಸಬೇಕು ಅಂತ ಅನ್ಕೊಂಡು ನಾವು ನಮಗೆ ಪ್ರಶ್ನೆ ಕೇಳಬಹುದು. ಆದ್ರೆ ನಿನ್ನನ್ನ ಕರೆದ ಆತನು ಇನ್ನೊಬ್ಬರಿಗೋಸ್ಕರ ಜೀವಿಸ್ತಾನೆ. ಹಲ್ಲೆಲೂಯ. ಆದ್ರೆ ನಿನ್ನನ್ನ ಕರೆದ ಆತನು ಈ ಲೋಕಕ್ಕೋಸ್ಕರ ತನ್ನ ಪ್ರಾಣವನ್ನ ಅರ್ಪಿಸಿದೆ ಅನ್ನೋದು ನಾವು ನೋಡಿದ್ದೇವೆ. ಹಲ್ಲೆಲೂಯ. ಈ ಕ್ರೈಸ್ತತ್ವದಲ್ಲಿ ಇದ್ದು ನೀನು ಇನ್ನೊಬ್ಬರಿಗೋಸ್ಕರ ಜೀವಿಸದೆ ಹೋದರೆ ನಿನಗೆ ಈ ಕ್ರೈಸ್ತತ್ವ ಅನ್ನೋದೊಂದು ನಿನ್ನ ಟಾಪಿಕ್ ಅಲ್ಲ, ನಿನ್ನ ಟಾಪಿಕ್. ಯಾಕೆಂದ್ರೆ ಕರ್ತನು ಹೊಸ ಆಜ್ಞೆ ಅಲ್ಲ, ಆ ಹಳೆ ಆಜ್ಞೆಯನ್ನೇ ಅದನ್ನು ರಿನ್ಯೂ ಮಾಡಿ ಏನಂತ ಗೊತ್ತ, ನಿನ್ನ ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸ್ತೆ. ನಿನ್ನ ಕೈ ನೋವಾದಾಗ, ಕೈಗೆ ಏಟು ಬಿದ್ದಾಗ ಯಾವ ರೀತಿಯಲ್ಲಿ ನಿನಗೆ ಈ ರೀತಿಯಲ್ಲಿ ನೋವಾಯ್ತಲ್ಲ ಅಂತ ಅನ್ಕೊಂಡು ಫೀಲ್ ಆಗುತ್ತೋ, ಇನ್ನೊಬ್ಬನ ಕೈ ನೋವಾದಾಗ ನಿನಗೆ ಅದೇ ಫೀಲ್ ಆಗುತ್ತೆ. ಇನ್ನೊಬ್ಬರ ಜೇಬಲ್ಲಿರುವಂತಹ ಹಣ, ನಿನ್ನ ಜೇಬಲ್ಲಿರುವಂತಹ ಹಣ ಖಾಲಿ ಆಗುವಾಗ ಎಷ್ಟು ನೋವಾಗುತ್ತೆ, ಇಷ್ಟು ಖರ್ಚಾಗ್ಬಿಡ್ತಲ್ಲ, ಇಷ್ಟು ವೇಸ್ಟ್ ಆಗ್ಬಿಡ್ತಲ್ಲ ಅಂತ ಅನ್ಕೊಂಡು ಅನ್ಸುತ್ತೋ, ಇನ್ನೊಬ್ಬನ ಜೇಬಲ್ಲಿರುವಂತಹ ಹಣ ಖರ್ಚಾಗುವಾಗ್ಲೂ ಕೂಡ ಅದೇ ನೋವು ನಮಗಾಗಬೇಕು. ಆ ನೋವು ನಮಗೆ ಆಗ್ತಾ ಇದೆ. ನಿಜವಾಗ್ಲೂ ನಾವು ನಮ್ಮಂತೆ ಹೇಗೆ ಮಾಡ್ತಾ ಇದ್ದೇವೆ? ಇನ್ನೊಬ್ಬರನ್ನ ಪ್ರೀತಿಸ್ತೇವೆ. ಇಲ್ಲದ ಹೋದ್ರೆ ನಾವು ನಮ್ಮಂತೆ ಆತನನ್ನ ಪ್ರೀತಿಸ್ತಾ ಇಲ್ಲ. ನನ್ನ ಜೋಬು ಗಟ್ಟಿಯಾಗಿರ್ಲಿ, ಅವನು ಖಾಲಿ ಆಗ್ಲಿ ಅಂತ ಅನ್ಕೊಂಡು ಬಯಸ್ತೇವೆ. ಇವತ್ತಿನ ದಿವಸ ಸಭೆ ಆ ರೀತಿಯಲ್ಲಿ ಬಿಡಿ. ಯಾಕಂತಂದ್ರೆ ಈ ಕಡೆಯ ಕಾಲದಲ್ಲಿ ಬೇರೆ ಸ್ವಾರ್ಥ ಚಿಂತಕರು ಸಭೆಯಲ್ಲಿ ಎದ್ದು ಬರ್ತಾರೆ ಅಂತ ಕರ್ತನ ವಾಕ್ಯ ವಾಕ್ಯ ಹೇಳ್ತದೆ. ಆದ್ರೆ ನಮ್ಮ ಸಭೆಯಲ್ಲಿ ಯಾವುದೇ ಕಾರಣಕ್ಕೆ ಸ್ವಾರ್ಥ ಚಿಂತಕರಿಗೆ ಜಾಗ ಇಲ್ಲ. ಸ್ವಾರ್ಥ ಚಿಂತನೆ ಅನ್ನುವಂತ ವಿಚಾರಕ್ಕೆ ಮಾಡುವ ಮನಸ್ಥಿತಿಗೆ ಜಾಗ ಇಲ್ಲ. ಇಲ್ಲಿ ಪರೋಪಕಾರಿಗಳು ಎಬ್ಬಿಸಲ್ಪಡಬೇಕು. ಹಲ್ಲೆಲೂಯ. ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ನಿಲ್ಲುವಂತ ಒಬ್ಬೊಬ್ಬ ವ್ಯಕ್ತಿಗಳು ಎಬ್ಬಿಸಲ್ಪಡಬೇಕು. ಹಲ್ಲೆಲೂಯ. ಯಾವಾಗ ಅದು ಎಬ್ಬಿಸಲ್ಪಡುತ್ತದೆ ಪ್ರಿಯರೇ? ಅದು ಖಾಲಿ ಸಭೆಯ ಒಳಗಡೆ ಇರುವಂತದ್ದಲ್ಲ. ನಮ್ಮ ಏರಿಯಾಕ್ಕೂ ಪಟ್ಟಣಕ್ಕೂ ನಮ್ಮ ದೇಶಕ್ಕೂ ಅದು ಹರಡುವಂತದ್ದಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಆಲೋಚನೆಯನ್ನ ದಾವೀದನಿಗೆ, ಹಾಗಾದ್ರೆ ಈ ಸೇಮ್ ಆಲೋಚನೆ, ಸೇಮ್ ಥಾಟ್ ನನಗೆ ಗೊತ್ತಿಲ್ಲ ದಾವೀದನಿಗೆ ತನ್ನಂತಾನೆ ಬಂತೋ ಅಂತ ಗೊತ್ತಿಲ್ಲ, ಆತ್ಮ ಪ್ರೇರೇಪಣೆಯಿಂದ ಬಂತೋ ಗೊತ್ತಿಲ್ಲ. ಆದ್ರೆ ಇದೇ ಥಾಟ್ ಅನ್ನ ದಾವೀದನ ಮುಂದೆ ಒಬ್ಬ ಇಟ್ಟಿದ್ದ. ಅದು ಯಾರು? ಈ ದೇವರ ಮನುಷ್ಯದ ವಿಚಾರವಾಗಿ ಈ ಹೇಳಿದಂತ ಈ ಥಾಟ್, ದೇವರ ಮನುಷ್ಯವಾದ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಅದರ ಈ ರೀತಿ ಹೇಳ್ದ ಅಲ್ವಾ ದಾವೀದ? ಇದೇ ಥಾಟ್ ಆತನ ಮುಂಚೆ ವ್ಯಕ್ತಿ ಆತನ ಮುಂದೆ ಅದೇ ರೀತಿ ಒಂದು ಥಾಟ್ ಅನ್ನು ಹೊಂದಿದ್ದ, ಅದೇ ರೀತಿ ಆಲೋಚನೆಯನ್ನು ಹೊಂದಿದ್ದ ಮುಂಚೆ. ಈ ಘಟನೆ ನಡೆಯುವುದಕ್ಕಿಂತ ಮುಂಚೆ, ಮೋಸ ಅಲ್ಲ, ದಾವೀದ ಇರುವಾಗಲೇ ದಾವೀದನ ಮುಂದೆಯೇ ಈ ಒಂದು ಘಟನೆ ನಡೆಯುವುದಕ್ಕಿಂತ ಮುಂಚೆ
ಕರ್ತನ ಪರಿಶುದ್ಧ ನಾಮಕ್ಕೆ ಗೊತ್ತಿರ್ಬೋದು, ನೆನಪಿರೋದು, ಆದರೆ ಈ ಗ್ಲಾನ್ಸ್ ಆಗಿರ್ಲಿಕ್ಕಿಲ್ಲ. ಬಟ್ ನಾನು ಅದನ್ನ ಹೇಳಲು ಬಯಸ್ತೇನೆ. 2ನೇ ಸಮುವೇಲ 11ನೇ ಅಧ್ಯಾಯ 9ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಅಲ್ಲಿ ಒಬ್ಬ ರಣವೀರನಿದ್ದಾನೆ. ಆ ರಣವೀರನ ಹೆಸರು ಏನು ಗೊತ್ತೆ? ಊರಿಯನೆಂದು. ಈ ಊರಿಯನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಯೋವ ಒಬ್ಬ ಸೇನಾಧಿಪತಿ ಆದ್ರೆ ಊರಿಯನು ಆತನು ರಣವೀರನಾಗಿದ್ದರು. ಈ ದಾವಿದನು ಒಂದು ಸೈನ್ಯವನ್ನು ಇಟ್ಟಿದ್ದ, 30 ಜನರ ಆ ಸೈನ್ಯ. ಆ ಸೈನ್ಯದಲ್ಲಿ ಯಾರಿದ್ದ ಗೊತ್ತಾ? ಈ ಊರಿಯನಿದ್ದ. ಈ ಊರಿಯನ ರಣವೀರನೆಂದ್ರೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ, ನೋಡ್ರಿ, ದಾವಿದನ ಅರಮನೆಯ ಸುತ್ತಲ ಒಂದು ಮನೆ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಈಸ್ ಅ ಏನಂತಂದ್ರೆ ಬಾಡಿ ಗಾರ್ಡ್ ಅಂತ ಅನ್ಕೊಂಡು ಹೇಳ್ಬೋದು. ಯಾರನ್ನ ಮನೆ ಮಾಡಿ ಹತ್ರ ಇಟ್ಕೊಂಡಿರ್ತಾರೆ, ಬಾಡಿ ಗಾರ್ಡ್ ವ್ಯಕ್ತಿಯನ್ನ ತನ್ನ ಸುತ್ತಲೂ ಇಟ್ಕೊಂಡಿರ್ತಾನೆ. ಅಷ್ಟು ಹತ್ತಿರ ಆ ಮನೆ ಇತ್ತು. ಅದಕ್ಕೋಸ್ಕರವಾಗಿ ಅಲ್ಲಿ ಆ ಒಂದು ಬೆಸ್ಸೆಬೆಯ ಘಟನೆ, ಆ ಊರಿಯನ ಹೆಂಡತಿಯ ವಿಚಾರವಾಗಿ ನಡೆದಂತ ಘಟನೆ ಅಲ್ಲಿ ನಡೆಯಿತು. ದಾವಿದನು ಒಂದು ಸೈನ್ಯವನ್ನ ಇಟ್ಟಿದ್ದ. ಆ ಸೈನ್ಯದ ಒಂದು ಗುಂಪು ಏನಂದ್ರೆ 30 ಜನರ ಗುಂಪಾಗಿತ್ತು. ಆ ಗುಂಪಿನಲ್ಲಿ ಯಾರೊಬ್ಬನಾಗಿದ್ದ? ಈ ಊರಿಯನಾಗಿದ್ದ. ಈ ಊರಿಯನ್ ಎಷ್ಟು ಪ್ರಾಮಾಣಿಕನಂದ್ರೆ, ನೋಡ್ರಿ, ಇವನು ದೇವ ಜನರಲ್ಲಿ ಇಸ್ರೇಲ್ ಜನ ಅಲ್ಲ, ಇವನು ಹಿತ್ತಿಯನಾಗಿದ್ದಾನೆ. ಹಿತ್ತಿಯನಿಂದ ನೋಡ್ರಿ, ಮೊದಲಿಂದಲೂ ಕೂಡ ರಾಜರುಗಳ ಒಂದು ಸ್ವಭಾವ ಏನಂತಂದ್ರೆ, ತಾನು ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರಾದ್ರೂ ಯುದ್ಧ ವೀರನಿದ್ರೆ, ಅಲ್ಲಿ ಯಾರಾದ್ರೂ ಕತ್ತಿ ವರಸೆ ಮಾಡುವಂತ ನೈಪುಣ್ಯನ ಒಬ್ಬರಿದ್ರೆ, ಈಟಿಯನ್ನ ಬಿಸಾಡ ನೈಪುಣ್ಯ ಇದ್ರೆ, ಅವ್ರು ಏನ ಮಾಡ್ತಾ ಇದ್ರು ರಾಜರು? ಅವರನ್ನ ತಮ್ಮ ಸೈನ್ಯಕ್ಕೆ ಸೇರಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಇವನು ಯಾವ ಕಾರಣದಿಂದ ಬಂದು ಈ ಇಸ್ರೇಲ್ ಸೈನ್ಯದಲ್ಲಿ ಮೇನ್ ಕಮಾಂಡರ್ ಅಂತ ಸೇರ್ಕೊಂಡ ಗೊತ್ತಿಲ್ಲ. ಬಟ್ ಅವನ ಗುಣ ಇದೆಯಲ್ಲ, ಅವನು ಆಡಿರುವಂತ ಮಾತುಗಳಿದೆಯಲ್ಲ, ಇವನ್ ದಾವಿದನ ಬಾಯಲ್ಲೂ ಕೂಡ ಅದು ಬಂದಿರಲಿಲ್ಲ ಆ ಸಮಯದಲ್ಲಿ. ಅವನು ಹೇಳ್ತಾನೆ 2ನೇ ಸಮುವೇಲ 11ನೇ ಅಧ್ಯಾಯ 9ನೇ ವಚನ, ನಮಗೆ ನಮ್ಮ ಯಾವುದೇ ಒಂದು ಉದ್ಯೋಗದ ಸ್ಥಳದಲ್ಲಿ ಆಗಿರಬಹುದು, ನಾವಿರುವಂತ ಸಭೆಯಲ್ಲಿ ಆಗಿರೋದು, ನಮಗೆ ಪ್ರಾಮಾಣಿಕತೆ ಕಲಿಬೇಕು ಅಂತಂದ್ರೆ ಈತನ 2-3 ಜೀವಿತದಲ್ಲಿ 2-3 ಮಾತುಗಳನ್ನಾಡಿದ್ದಾನೆ. ಅದರಿಂದ ಕಲ್ತ್ಕೊಂಡ್ರೆ ಸಾಕು, ನಾವು ಪ್ರಾಮಾಣಿಕರಾಗಿ ಜೀವಿಸ್ತೇವೆ. ಅಂತ ಮಾತುಗಳನ್ನ ಆಡ್ತಾನೆ. ಆದರೆ ಊರಿಯನು ತನ್ನ ಮನೆಗೆ ಹೋಗದೆ ಅರಸನ ಸೇವಕರೊಡನೆ ಅರಮನೆಯ ಬಾಗಿಲಲ್ಲೇ ಮಲಗಿಟ್ಟುಕೊಂಡನು. ಯಾಕೆ ಮಲಗಿಕೊಂಡಿದ್ದಾನೆ? ಇಲ್ಲಿ ಏನ್ ಘಟನೆ ನಡೆದಿದೆ? ಬೆಸ್ಸೆಬೆ ಜೊತೆ ಸಮಸ್ಯೆ ಆಗೋದು. ದಾವಿದನು ಯುದ್ಧಕ್ಕೆ ಹೋಗ್ಬೇಕಿತ್ತು, ಯುದ್ಧಕ್ಕೆ ಹೋಗ್ಲಿಲ್ಲ. ರಜಾ ಹಾಕಿ ಮನೆಗೆ ಕೂತು ಬಾಲ್ಕನಿಯಲ್ಲಿ ಓಡಾಡ್ದ. ಅದು ಕೂಡ ಪ್ರಾರ್ಥನೆ ಮಾಡ್ಲಿಲ್ಲ. 7 ಬಾರಿ ಪ್ರಾರ್ಥನೆ ಮಾಡುವಂತ ದಾವಿದನು ಬಾಲ್ಕನಿ ಅಲ್ಲಿ ಹೋಗಿ ಕೋಣೆ ಒಳಗಡೆ ಪ್ರಾರ್ಥನೆ ಮಾಡ್ಲಿಲ್ಲ. ತನ್ನ ಮನಸ್ಸನ್ನ ಲೋಕದ ಕಡೆ ಇಟ್ಕೊಂಡು ಆ ಬಾಲ್ಕನಿಗಳಲ್ಲಿ ಓಡಾಡ್ದ. ಬಾಲ್ಕನಿ ಹೋಗಿ ತಪ್ಪು ನಡೆದೋಯ್ತು. ಈಗ ತಪ್ಪನ್ನ ಮುಚ್ಚಾಕುವಂತ ಕಾರ್ಯಗಳನ್ನ ಏನ್ ಮಾಡ್ತಾ ಇದ್ದಾನೆ? ಊರಿಯನನ್ನ ಈಗ ಮನೆ ಕರೆಸ್ತಾ ಇದ್ದಾನೆ. ಕರೆಸ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಇದು ನನ್ನಿಂದ ಆಗಿದ್ದಲ್ಲ, ಆತನ ಗಂಡನಾದ ಊರಿಯನಿಂದನೇ ಆಗಿದ್ದು ಅಂತ ಅನ್ಕೊಂಡು ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಯಾರು ರೆಡಿ ಮಾಡ್ತಾ ಇದ್ದಾನೆ? ದಾವಿದನು ಮಾಡ್ತಾ ಇದ್ದಾನೆ. ದಾವಿದನು ಇವನನ್ನು ಕಳಿಸಿ ಹೋಗಿ ಮನೇಲಿರಪ್ಪ ಅಂತ ಅನ್ಕೊಂಡು ಹೇಳಿದ್ರೆ, ಈ ಪ್ರಾಮಾಣಿಕನಾದ ಈ ಒಂದು ಯುದ್ಧ ವೀರ ಇದ್ದಾನಲ್ಲ, ಅವನು ಅಲ್ಲಿ ಹೋಗ್ತಾ ಇಲ್ಲ, ಮತ್ತೆ ಬರ್ತಾ ಇದ್ದಾನೆ. ಎಲ್ಲಿ ಬರ್ತಾನೆ? ಅರಮನೆಯ ಬಾಗಿಲಲ್ಲೇ ಮಲ್ಕೊಂಡಂತೆ. ಯಾರಾದ್ರೂ ರಜಾ ಸಿಕ್ಕಿದ್ರೆ, ಮಿಲಿಟರಿಯಿಂದ ರಜಾ ಬರ್ತಾರಲ್ಲ, ದೇಶ ಏನಾಗುತ್ತೋ ಅಂತ ಅನ್ಕೊಂಡು ಥಿಂಕ್ ಮಾಡೋರು ಈಗಿಲ್ಲ. ದೇಶ ಏನಾಯ್ತು ಅಂತ ಥಿಂಕ್ ಮಾಡೋ ಅಂತ ಮಿಲಿಟರಿ ಸೋಲ್ಜರ್ಸ್ ಇದ್ದಿದ್ದು ಯಾವಾಗ ಅಂತಂದ್ರೆ ಒಂದು 20-30 ವರ್ಷದ ಹಿಂದೆ. ಈಗೇನಿದು ವಾಲಂಟಿಯರ್ ರಿಟೈರ್ ಆಗ್ಬಿಟ್ಟು ಅಲ್ಲಿದ್ದ ಪೆನ್ಷನ್ ತಗೊಂಡು ಆದ್ಮೇಲೆ ಇಲ್ಲಿನೂ ಕೆಲಸ ಮಾಡ್ಕೊಂಡು ಅಲ್ಲಿದ್ರು ರಿಟೈರ್ ಆಗ್ಬಿಟ್ಟು 2 ಪೆನ್ಷನ್ ಅಲ್ಲಿ ಜೀವನ ಮಾಡುವಂತ ಅನೇಕ ಜನ ಮಿಲಿಟರಿ ದೇಶ ವಿಚಾರಗಳನ್ನ ವ್ಯಕ್ತಿಗಳನ್ನ ನಾನು ನೋಡಿದೆ. ಆದ್ರೆ ದೇಶ ಪ್ರೇಮದ ವಿಚಾರವಾಗಿ ಮಾತನಾಡುವಂತ ಮಿಲಿಟರಿ ಅವರು ಆ ವಿರಳವಾಗಿ ನೋಡ್ತೇನೆ. ಈ ಸೌತ್ ಅಲ್ಲಿ ಅಷ್ಟೊಂದು ಇಲ್ವೋ ಏನೋ ನನಗೆ ಅನಿಸುತ್ತೆ. ಇರಬಹುದು, ಆದ್ರೆ ನಾನು ಕೇಳಿಸಿಕೊಂಡಿರೋ ಪ್ರಕಾರ ಆ ಮಿಲಿಟರಿ ಹೋಗಿ ಬಂದವರ ಬಾಯಿ ಮಾತುಗಳು ನಾನು ಕೇಳಿಸ್ಕೊಂಡಾಗ ಅನೇಕ ಬಾರಿ ಅನಿಸ್ತು, ಇಷ್ಟು ಬೇಗ ವಾಲಂಟಿಯರ್ ರಿಟೈರ್ ಮಾಡ್ಕೊಂಡು ಬಂದ್ರು, ದೇಶನ ಕಾಯಿರಿ ಯಾರು? ಈಗ ಇಳಿದು ಹೋಗಿರೋದು ಯುದ್ಧಕ್ಕೆ, ಇಳಿದು ಹೋಗಿರೋದು ಈಜಕ್ಕೆ ಇಳಿದ ಮೇಲೆ ಅರ್ಧ ಈಜಿ ನೀವೆಲ್ಲ ಹೋಗಿ ನೀವೆಲ್ಲ ನಿಮ್ ಪ್ರಾಣ ಕಾಯ್ಕೊಳ್ಳಿ, ದೇಶನ ಕಾಯ್ಕೊಳ್ಳಿ ಅಂತ ಅನ್ಕೊಂಡು ಬಿಟ್ಟು ಬಂದು ದಡ ಸೇರಿದ್ರೆ ದೇಶ ಕಾಯಲಿ ಯಾರು? ಇದೇ ರೀತಿಯಲ್ಲಿ ನಾವು ವಿಶ್ವಾಸಿ ಜೀವಿತದಲ್ಲೂ ಅಷ್ಟೇ, ವಿಶ್ವಾಸಿ ಜೀವಿತದಲ್ಲಿ ಈಜಕ್ಕೆ ಇಳಿದಾಗಿದೆ, ಓಟಕ್ಕೆ ಇಳಿದಾಗಿದೆ. ಇಳಿದ ನಂತರ ಕಷ್ಟಗಳು ಬಂತು, ವೇದನೆಗಳಂತೂ, ಬಾಧೆಗಳು ಬಂತು.
ಕುಟುಂಬದಲ್ಲಿ ಏನ್ ನೆನೆಸಿದ್ದೇವೋ ಅದು ಸಿಗಲಿಲ್ಲ, ಅದು ಪೂರೈಸಲ್ಪಟ್ಟಿಲ್ಲ ಅಂತ ಅಂದಾಗ ನಾವೇನ್ ಮಾಡ್ತೇವೆ? ಹಿಂದೆ ನೋಡಿದ್ದೇವೆ. ನಮ್ಮ ನಂಬಿಕೆ ಕಡಿಮೆ ಆಗುತ್ತೆ, ನಮ್ಮ ನಿರೀಕ್ಷೆ ಕಡಿಮೆ ಆಗುತ್ತೆ, ನಮ್ಮ ಪ್ರೀತಿ ದೇವರ ಮೇಲೆ ಇರೋ ಪ್ರೀತಿ ಕಡಿಮೆ ಆಗುತ್ತೆ. ಇವತ್ತಿನ ದಿವಸ ಆ ರೀತಿ ಇರುವುದಾದ್ರೆ ಕರ್ತನೆ ಹೇಳ್ತಾ ಇದ್ದೇನೆ, ಮತ್ತೆ ನಿನ್ನ ಪ್ರೀತಿ ಚಿಗುರಲಿ, ಹಲ್ಲೆಲೂಯ. ಮತ್ತೆ ನಿನ್ನ ನಂಬಿಕೆ ಚಿಗುರಲಿ, ಹಲ್ಲೆಲೂಯ. ನಿನ್ನನ್ನ ದೇವರು ಕರೆದಿರೋದು ಖಾಲಿ ಈ ಒಂದು ಲೋಕದ ಒಂದು ಮನುಷ್ಯರ ಮಧ್ಯದಲ್ಲಿ ನಿನ್ನ ಸಂಬಂಧಗಳನ್ನ ನಿಭಾಯಿಸಿಕೊಂಡು ಹೋಗೋದಕ್ಕೆ ನಿನ್ನನ್ನು ಕರೆದಿಲ್ಲ. ದೇವರೊಂದು ಯೋಜನೆಯನ್ನು ಇಟ್ಟಿದ್ದಾನೆ. ಆ ಯೋಜನೆಯನ್ನು ಪೂರೈಸುವುದಕ್ಕೋಸ್ಕರವಾಗಿ ಕರ್ತನು ಈ ಲೋಕದಲ್ಲಿ ಇಟ್ಟಿದ್ದಾನೆ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಉರಿಯನು ತನ್ನ ಮನೆಗೆ ಹೋಗಲಿಲ್ಲ ಎಂಬ ವರ್ತಮಾನವು ದಾವಿದನಿಗೆ ಮುಟ್ಟಿದಾಗ ಇವನು ಅವನಿಗೆ, ನೀನು ಪ್ರಯಾಣ ಮಾಡಿಕೊಂಡು ಬಂದಿಯಲ್ಲ, ಯಾಕೆ ಮನೆಗೆ ಹೋಗಲಿಲ್ಲ ಎಂದು ಕೇಳ್ತಾನೆ. ಅದಕ್ಕೆ ಅವನ ಉತ್ತರವನ್ನು ಗಮನಿಸಲಿ. ಅದಕ್ಕೆ ಉರಿಯನು, ಒಡಂಬಡಿಕೆಯ ಮನುಷ್ಯರು ಇಸ್ರೇಲರು ಯಹೂದ್ಯರು ಗುಡಾರಗಳಲ್ಲಿ ವಾಸವಾಗಿದ್ದಾರೆ, ಹಲ್ಲೆಲೂಯ. ದಾವಿದನ ಆ ಮಾತನ್ನು ಹೇಳೋದಕ್ಕಿಂತ ಮುಂಚೆ ಯಾರು ಹೇಳ್ತಾ ಇದ್ದಾನೆ? ಒಬ್ಬ ಅನ್ಯ ಜನನಾಗಿರುವಂತ ಹಿತ್ತಿಯನಾದ ಈ ಉರಿಯನ ಹೇಳ್ತಾ ಇದ್ದಾನೆ, ದೇವರ ಮನುಷ್ಯ ಯಾವ್ದ್ರಲ್ಲಿ ಇದೆ? ಗುಡಾರಗಳಲ್ಲಿ ಇದೆ. ನೋಡ್ರಿ, ಅವನಿಗೆ ದೇವರ ಭಕ್ತಿ ಯಾರು ಕಲಿಸ್ಕೊಂಡ್ರು ಬಿಟ್ರು ನನಗೆ ಗೊತ್ತಿಲ್ಲ, ಆದ್ರೆ ಅವನಿಗೆ ದೇವರ ಭಕ್ತಿ ಇದೆ. ತಾನು ತಿಳಿಯದಂತ ಚಿಕ್ಕಂದಿನಿಂದ ಆರಾಧಿಸಿಕೊಂಡು ಬರದಂತ ಆ ಒಂದು ಸರ್ವಶಕ್ತನಾದ ದೇವರ ಬಗ್ಗೆ ಆತನ ತಿಳ್ಕೊಂಡಿದ್ದಾನೆ. ಅದನ್ನು ತಿಳ್ಕೊಂಡಿದ್ದ ಅದರ ಗೌರವದ ಬಗ್ಗೆ ತಿಳ್ಕೊಂಡಿದ್ದಾನೆ. ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದಾನೆ ಅಂತಂದ್ರೆ, ದಾವಿದನು ದೇವರ ಹೃದಯದ ಹತ್ತಿರದವನು. ದಾವಿದನು ಏನು ಆಲೋಚನೆ ಮಾಡ್ತಿದ್ದ? ದೇವರ ವಿಷಯಕ್ಕೆ ಹತ್ತಿರವಾಗಿ ಆಲೋಚನೆ ಮಾಡ್ತಿದ್ದನು. ಆದ್ರೆ ಇಲ್ಲಿ ಊರಿಯ ನೋಡುವಾಗ ದಾವಿದನು ಏನು ಆಲೋಚನೆ ಮಾಡ್ತಿದ್ನೋ ಅವನಿಗಿಂತ ಮುಂಚೆ ಯಾರು ಆಲೋಚನೆ ಮಾಡ್ತಿದ್ದ? ಊರಿಯನು ಆಲೋಚನೆ ಮಾಡ್ತಿದ್ದ. ದಾವಿದ ಸಮಾಧಾನ ಇರುವಾಗ ಆಲೋಚನೆ ಮಾಡಿದ್ರು, ಊರಿಯ ಯಾವಾಗ ಆಲೋಚನೆ ಮಾಡ್ತಾರೆ? ಯುದ್ಧಗಳು ನಡೆಯುವಾಗ ಆಲೋಚನೆ ಮಾಡ್ತಾರೆ. ಬೇರೆ ಹಲ್ಲೆಲೂಯ, ಹಲ್ಲೆಲೂಯ. ಚೆನ್ನಾಗಿದ್ದಾಗ ದಾವಿದ ಆಲೋಚನೆ ಮಾಡಿದ. ಆದ್ರೆ ಅವನಿಗಿಂತ ಮುಂಚೆ ಊರಿಯನು ಏನ್ ಮಾಡ್ತಾ ಇದ್ದಾನೆ? ಯುದ್ಧದ ಸಂದರ್ಭದಲ್ಲಿ ತನ್ನ ದೇವರ ಪ್ರಸನ್ನತೆಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಇಸ್ರೇಲರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ, ಯಹೂದ್ಯರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಶತ್ರುಗಳ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಎಷ್ಟು ಜನ ಪ್ರಾಣ ಹೋಗಿದೆಯೋ, ಎಷ್ಟು ಜನ ಕೈ ಕಳ್ಕೊಂಡಿದ್ದೀರೋ, ಎಷ್ಟೆಷ್ಟು ಜನ ಕಾಲ್ ಕಟ್ಕೊಂಡಿದ್ದೀರೋ, ಎಷ್ಟೆಷ್ಟು ಜನ ಹಸಿವಲ್ಲಿ ಇದ್ದಾರೋ, ಎಷ್ಟೆಷ್ಟು ಜನ ಯುದ್ಧ ಈಗಲೂ ಕೂಡ ಮಾಡ್ತಾ ಇದ್ದಾರೋ, ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದಾರೋ ಅನ್ನೋದನ್ನ ಯಾರು ಆಲೋಚನೆ ಮಾಡ್ತಾ ಇದ್ದಾನೆ? ಊರಿಯನು ಇನ್ನೊಬ್ಬರ ಬಗ್ಗೆ, ನನ್ನ ಒಡೆಯನಾದ ಯೋವಾಬನು ಅವನ ಸೇವಕರು ಬಯಲಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ. ಸೇನಾಧಿಪತಿ ಯಾರಾಗಿದ್ದಾನೆ? ಯೋವಾಬನು ಎಂತವನು ಅಂತ ನಮಗೆ ಗೊತ್ತಿದೆ. ಯೋವಾಬನು ಅದನ್ನು ಏನೇ ಆದರೂ ಕೂಡ ಅವನು ಯುದ್ಧ ಸೈನ್ಯ ಅಷ್ಟೇ ಕಾನ್ಸೆಪ್ಟ್. ನೀವು ಓದಿದ್ರೆ ಅವನು ಕಂಪ್ಲೀಟ್ ಎಲ್ಲ ಕಡೆ ಅವನ ತಿರುಗಿ ನೋಡೋದಾದ್ರೆ ಯುದ್ಧ ಅಂತಂದ್ರೆ ಅವನು ಯುದ್ಧ ಅಂತಂದ್ರೆ ಯಾರ ಮಾತು ಕೇಳ್ತಾ ಇರಲಿಲ್ಲ. ಇವನ್ ದಾವಿದನ ಮಾತು ಕೇಳ್ತಾ ಇರಲಿಲ್ಲ. ದಾವಿದನ ಮಾತು ಕೇಳದೇನೆ ಅಬ್ಷಾಲೋಮನ್ನ ಹೊಡ್ತಾವ. ಅವನ ತಂದೆ ಮಾತು ಕೇಳದೆ ಮಗನ ತಲೆಯನ್ನ ತೆಗೆದವನು ಇವನು ಅಬ್ಷಾಲೋಮ್, ಯೋವಾಬ. ಅಷ್ಟು ಯುದ್ಧದ ಬಗ್ಗೆ ಅಷ್ಟು ತನ್ನಲ್ಲಿರುವಂತ ಆ ಸಿಟ್ಟು ಕ್ರೋಧ ಎಷ್ಟಿರ್ಬೇಕು ಆಲೋಚನೆ ಮಾಡಿ. ಈ ರೀತಿ ಯುದ್ಧದ ವ್ಯಕ್ತಿಗೆ ಯಾರು ಪ್ರಾಮಾಣಿಕನಾಗಿದ್ದಾನೆ? ಉರಿಯಲು ಪ್ರಾಮಾಣಿಕನಾಗಿದ್ದಾನೆ. ಇಂಥ ಸಿಟ್ಟಿನ ಮನಸ್ಸಿಗೆ, ಇಂಥ ಕೋಪದ ಮನಸ್ಸು, ಇಂಥ ಒಂದು ಯುದ್ಧವನ್ನೇ ಬಯಸುವಂತ ವ್ಯಕ್ತಿಗೆ ಈ ತರ ಉರಿಯನು ಪ್ರಾಮಾಣಿಕನಾಗಿ ನಡೀತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ, ಹೀಗಿರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳುವುದು ಹೇಗೆ? ನಿನ್ನಾಣೆ, ನಿನ್ನ ಜೀವದ ಆಣೆ, ನಾನು ಇಂಥದನ್ನು ಮಾಡುವುದೇ ಇಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇವತ್ತಿನ ದಿವಸ ಉರಿಯನ ಜೀವಿತ ನಮಗೆ ಮುಂದೆ ಏನು ಹೇಳ್ತಾ ಇದೆ? ಏನು ಹೇಳ್ತಾ ಇದೆ? ಆತನು ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಸುಖವನ್ನು ಅನುಭವಿಸಲಿಕ್ಕೆ ಬಯಸ್ತಾ ಇದ್ದ. ತನ್ನ ಜೊತೆ ಸೈನಿಕರು ಕಷ್ಟದಲ್ಲಿರುವಾಗ ತಾನು ಸುಖವನ್ನು ಅನುಭವಿಸಲು ಬಯಸ್ತಾ ಇಲ್ಲ. ದೇವರ ಮನುಷ್ಯ ಗುಡಾರದಲ್ಲಿ ಆ ಒಂದು ಪಾಳ್ಯದಲ್ಲಿರುವಾಗ ನಾನು ಬಂದು ಹೇಗೆ ಬೆಚ್ಚಗೆ ನಾನು ಮಲಗಿಕೊಳ್ಳಲಿ ಅಂತ ಅನ್ಕೊಂಡು ಊರಿಯನ್ನು ಆಲೋಚನೆ ಮಾಡ್ತಾರೆ. ಇವತ್ತಿನ ದಿವಸ ಈ ಊರಿಯನ ಹೃದಯ ನಮಗಿದೆಯಾ? ನಮ್ಮನ್ನ ಆ ರೀತಿ ಬೇರೆಯವ್ರು ನೋಡ್ಬೇಕು ಅಂತ ಬಯಸ್ತೇವೆ. ನಮ್ಮ ಬಗ್ಗೆ ಕನಿಕರ ಇರಲಿ ಅಂತ ಅನ್ಕೊಂಡು ಬಯಸ್ತೇವೆ. ನಮ್ಮನ್ನ ಕ್ಷಮಿಸಬೇಕು ಅಂತ ನಾವು ಬಯಸ್ತೇವೆ. ನಮಗೊಳ್ಳೇದಾಗಬೇಕು ಅಂತ ಬಯಸ್ತೇವೆ.
ನೀನು ಇನ್ನೊಬ್ಬನಿಗೆ ಒಳ್ಳೆಯದಾಗಬೇಕಂತ ಕೂಡ ಬೀಜ ಬಿತ್ತದೆ ಹೋದ್ರೆ, ಇನ್ನೊಬ್ಬನಿಗೆ ಕನಿಕರ ತೋರಿಸುವಂತ ಬೀಜ ಬಿತ್ತದೆ ಹೋದ್ರೆ, ಇನ್ನೊಬ್ಬನಿಗೆ ಪ್ರೀತಿ ತೋರಿಸುವಂತ ಬೀಜ ಬಿತ್ತದೆ ಹೋದ್ರೆ, ನೀನು ನಿನಗೋಸ್ಕರ ಕರುಣೆಯನ್ನ, ಕನಿಕರವನ್ನ ಮತ್ತು ಪ್ರೀತಿಯನ್ನ ಹೇಗೆ ಕೊಯ್ತೀಯ? ಎಲ್ಲಾದ್ರೂ ಹುಕ್ಕೆ ಹೊಡೆದ ಕೂಡಲೇ ಎಲ್ಲಾದ್ರೂ ಫಸಲು ಬಂದ ನೋಡಿದೀರ? ಭೂಮಿ ಹುಕ್ಕೆ ಹೊಡೆದ ಕೂಡಲೇ ಎಲ್ಲಾದ್ರೂ ಫಸಲು ಬಂದಿದೆಯಾ? ಬೀಜ ಬಿತ್ತಬೇಕು, ಎಲ್ಲ ಕೆಲಸಗಳನ್ನು ಮಾಡಬೇಕು, ಅಷ್ಟು ತಿಂಗಳು ಕಳಿಬೇಕು, ಆದ ನಂತರ ಬೆಳೆ ಬಂದಿದೆ. ನಮ್ಮ ಪರಿಸ್ಥಿತಿ ಹೇಗೆ, ನಾವು ಮನುಷ್ಯರು ಎಂತ ಒಂದು ಮೂಢರಾಗಿದ್ದೇವೆ, ಮೂರ್ಖರಾಗಿದ್ದೇವೆ ಅಂತಂದ್ರೆ, ಉಕ್ಕೆ ಹೊಡೆದ ಕೂಡಲೇ ಬರ್ಲಿ ಜೋಳ, ಬರ್ಲಿ ರಾಗಿ, ಈ ರೀತಿಯಲ್ಲಿ ನಿರೀಕ್ಷೆ ಮಾಡ್ಕೊಂಡು ಕೂತಿದ್ದೇವೆ. ಆ ರೀತಿ ಬರೋದಿಲ್ಲ ಪ್ರೇರೆ. ಖಂಡಿತವಾಗಿ 100% ಇವತ್ತಿನ ದಿವಸ ನೀನು ಒಳ್ಳೆಯ ಕಾರ್ಯವನ್ನ ಬಿತ್ತದೆ, ನಿನ್ನ ಕನಿಕರವನ್ನ ಬಿತ್ತದೆ, ನಿನ್ನ ಪ್ರೀತಿಯನ್ನ ಬಿತ್ತದೆ, ನೀನು ಇನ್ನೊಬ್ಬರನ್ನ ನಂಬಿಕೆ ಹುಟ್ಟಿಸುವುದನ್ನ ಬಿತ್ತದೆ. ಎಂದಿಗೂ ಕೂಡ ನಿನಗೆ ಯಾವುದೇ ಕಾರಣಕ್ಕೂ ಕರುಣೆ, ಕನಿಕರ ಅನ್ನುವಂತ ಬೆಳೆ ಬರೋದಿಲ್ಲ, ನಿನಗೆ ಸಿಗೋದಿಲ್ಲ. ಅದು ನಿನಗೆ ಸಿಗಬೇಕು ಅಂತಂದ್ರೆ ನೀನು ಕೂಡ ಬಿತ್ತುವವನ್ನ ಆಗಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ನೋಡ್ರಿ, ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಉರಿಯ ಸತ್ತೋಗಿರಬಹುದು, ಆದ್ರೆ ಈಗಲೂ ಕೂಡ ಈಸ್ ಸೂಪರ್ ಹೀರೋ. ಹಲ್ಲೆಲೂಯಾ. ಈಗಲೂ ಕೂಡ ದಾವೀದನ ಮುಂದೆ ಅವನು ಸೂಪರ್ ಹೀರೋ ಆಗಿದೆ. ಅವನ ವಿಚಾರ, ಪ್ರಾಮಾಣಿಕ ವಿಚಾರ ನೋಡೋದಾದ್ರೆ ದಾವೀದನಿಗೆ ನಾಚಿಕೆ ಉಂಟಾಗುತ್ತೆ. ದಾವೀದನ ಎಲ್ಲೂ ಬರ್ದಿಲ್ಲ ನನಗೆ ನಾಚಿಕೆ ಉಂಟಾಗುತ್ತೆ, ಬಟ್ ಆತನ ಪಶ್ಚಾತ್ತಾಪ ಪಟ್ಟಿದ ಒಂದು ಕ್ಷಣಗಳ ನೋಡಿದ್ರೆ ಆತನ ಬಾಯಲ್ಲಿ ಬಂದಿರೋ, ಕರ್ತನೇ ನಾನು ಉರಿಯನನ್ನ ಕೊಂದೆ, ಅಂತ ಪ್ರಾಮಾಣಿಕವಾದ ವ್ಯಕ್ತಿಯನ್ನು ನನ್ನ ಕೊಂದೆ, ದೇವರ ಪ್ರಸನ್ನತೆಯ ಬಗ್ಗೆ ಒಳ್ಳೆಯದನ್ನ ಆಲೋಚನೆ ಮಾಡುವಂತ ವ್ಯಕ್ತಿಯನ್ನು ನಾನು ಕೊಂದೆ, ದೇವರ ಒಂದು ಇನ್ನೊಂದು ಭಾಗವನ್ನು ನೋಡುವಾಗ ಇಸ್ರೇಲರ ಬಗ್ಗೆ ಒಳ್ಳೆಯ ಆಲೋಚನೆ ಮಾಡುತ್ತಿದ್ದಂತ ಪ್ರಾಮಾಣಿಕನಾದ ಸೈನಿಕನನ್ನ ಕೊಂದೆ, ಯೆಹೂದ್ಯರ ಬಗ್ಗೆ ಒಳ್ಳೆ ಆಲೋಚನೆ ಮಾಡಿದ ವ್ಯಕ್ತಿಯನ್ನ ಕೊಂದೆ, ತನ್ನ ಯಜಮಾನನಾದ ಯೋವಾಬನ ಬಗ್ಗೆ ಒಳ್ಳೆ ಆಲೋಚನೆ ಮಾಡುತ್ತಿದ್ದಂತ ವ್ಯಕ್ತಿಯನ್ನ ನಾನು ಕೊಂದೆ. ಅದೇ ರೀತಿಯಲ್ಲಿ ಹೀಗಿರುವಲ್ಲಿ ನನ್ನ ಮನೆಗೆ ನಾನು ಹೇಗೆ ಉಂಡು ಹೋಗಿ ಸಮಾಧಾನ ಪಡ್ಲಿ ಅಂತ ಅಂದ್ಕೊಂಡು ಆ ಒಂದು ಕಷ್ಟವನ್ನ, ಆ ಒಂದು ವೇದನೆಯನ್ನು ಅನುಭವಿಸಿದಂತ ವ್ಯಕ್ತಿಯನ್ನ ನಾನೇನ್ ಮಾಡಿದೆ, ನಾನು ತೆಗೆದೆ, ನಾನು ಕೊಂದೆ ಅನ್ನೋದನ್ನ ಪಶ್ಚಾತ್ತಾಪ ಪಟ್ಟಿರ್ಬೋದು. ಯಾಕಂದ್ರೆ ನೋಡ್ರಿ, ಅದರ ಕಾಂಪನ್ಸೇಷನ್ ಅಲ್ಲೇ ದುಶ್ಯಭೆಯನ್ನ ಅವನು ಮದುವೆ ಆಗ್ತಾನೆ. ದೇವರು ಎಷ್ಟು ಕನಿಕರವುಳ್ಳ ನನಗೆ ಗೊತ್ತಿಲ್ಲ ಆ ಕಾರಣಕ್ಕೆ ಏನೋ, ಬಟ್ ಒಂದು ಕಾರಣ ಅದೇ ಆಗಿರಬಹುದು. ದೇವರು ಸೊಲೊಮೋನನನ್ನ ದೇವರು ಆರಿಸ್ಕೊಳ್ತಾರೆ. ಹಲ್ಲೆಲೂಯಾ. ಆರಿಸ್ಕೊಳ್ತಾರೆ. ಊರಿನಿಂದ ಲೀನೇಜಲ್ಲಿ ಬರದೇ ಇರ್ಬೋದು, ಆದ್ರೆ ದಾವೀದನಿಗೆ ಅಟ್ಲೀಸ್ಟ್ ಏನಂದ್ರೆ ಒಂದು ಸ್ವಲ್ಪವಾದ್ರೂ ಈ ಊರಿನ ವಿಚಾರವಾಗಿ ಎಲ್ರಿಗೂ ನೆನಪಿರ್ಲಿ ಎನ್ನುವ ವಿಚಾರ ಕಾರ್ಯ ನಡೆದಿರ್ಬೋದು. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಈ ಸಂದೇಶ ಇಲ್ಲೇ ಮುಗುದಿಲ್ಲ, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ, ನಮ್ಮೆಲ್ಲ ಒಳ್ಳೆಯ ಕಾರ್ಯಗಳನ್ನ ನಾವು ನೋಡೋಣ. ನಾನು ಮಾತ್ರ ಒಳ್ಳೆ ಕಾರ್ಯ ಮಾಡ್ಕೊಂಡಿದ್ದೀನ, ಅಥವಾ ನನ್ನ ಕುಟುಂಬ ಎಷ್ಟು ಜನರು ಇದ್ದಾರೆ, ಅಣ್ತಮ್ಮಂದ್ರು, ಆ ಮಕ್ಕಳು, ಇಷ್ಟಕ್ಕೆ ಮಾತ್ರ ಮಾಡಿ ಇದೀನ, ಅಥವಾ ನನ್ನ ಒಳ್ಳೆ ಕಾರ್ಯ ಸಭೆಗೆ ಎಕ್ಸ್ಟೆಂಡ್ ಆಗಿದೆಯಾ, ಸಭೆಯಲ್ಲಿರುವಂತ ಕೆಲವರನ್ನ ನಾನು ಅವರಿಗೆ ಒಳ್ಳೆ ಕಾರ್ಯವನ್ನ ನಾನು ಮಾಡಿದ್ದೀನ, ಸಭೆ ಮಾತ್ರನ, ಕ್ರಿಸ್ತನಲ್ಲಿರುವವರಿಗೆ ಮಾತ್ರನ, ಯಾರಾದ್ರೂ ಬೇರೆಯವರು ಯಾರಾದ್ರೂ ನನಗೆ ಸಹಾಯ ಮಾಡೋದಕ್ಕೆ ಆ ಒಂದು ಯೋಗ್ಯತೆಯನ್ನ ದೇವರು ಕೊಟ್ಟಿದ್ರು, ನಾನು ಮಾಡದೆ ಕೂತಿದ್ದೇನೆ ಅಥವಾ ಮಾಡಿದ್ದೀನಿ? ಇವತ್ತಿನ ದಿವಸ ನಮ್ಮನ್ನ ನಾವು ಪರಿಶೋಧಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಅನ್ಯ ಜನನಾಗಿರುವಂತ ಹಿತ್ತಿಯನಾದ ಊರಿಯನಿಗೆ ದೇವರು ಆತನ ನಡೆಸಲಿರಬೇಕಾದ್ರೆ ಇವತ್ತಿನ ದಿವಸ ಪರಿಶುದ್ಧಾತ್ಮನ ಬಲವನ್ನು ಹೊಂದಿರುವಂತ ನಾವು ಯಾವ ರೀತಿಯಲ್ಲಿ ನಡಿಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಮಾಡಿದಂತ ಒಳ್ಳೆಯ ಕಾರ್ಯಗಳು ಎಂದಿಗೂ ಹೋಗುದಿಲ್ಲ. ನೀನು ಒಂದು ವೇಳೆ ರಾಗಿ ಬಿತ್ತಿದ್ರೆ ಅದು ಎಂದಿಗೂ ಕೂಡ ಯಾವ ಒಂದು ಕಹಿಯಾದ ವಿಷವಾದ ಬೆಳೆಯನ್ನ ಬಿಡೋದಿಲ್ಲ, ಅದು ರಾಗಿಯೇ ನಿನಗೆ ಬೆಳೆಯನ್ನ ಕೊಡುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಕರ್ತನಲ್ಲಿ ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಕರ್ತನೇ, ಒಳ್ಳೆಯ ಬೀಜವನ್ನ ಬಿತ್ತುವುದಕ್ಕೆ ಕರ್ತನೇ ರಾಜ ನನಗೆ ಸಹಾಯ ಮಾಡು ಯೇಸುವೆ ಅನ್ನೋದನ್ನ ಕೇಳಿಕೊಳ್ಳೋಣ. ಕರ್ತನೇ, ನನ್ನಲ್ಲಿ ಸ್ವಾಮಿ ಕರ್ತನೇ ಒಂದು ವೇಳೆ ಒಳ್ಳೆಯ ಕಾರ್ಯವನ್ನ ಮಾಡುವುದಕ್ಕೆ ಮನಸ್ಸಿಲ್ಲ ಎನ್ನುವುದಾದರೆ, ಅದಕ್ಕೆ ತಡೆಗಳಿರುವುದಾದರೆ ನನ್ನನ್ನ ಮಾರ್ಪಾಟುಗೊಳಿಸಿ ಎಂದು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಹೌದು ಸ್ವಾಮಿ ಕರ್ತನೇ, ಕ್ರೈಸ್ತರೆಂದು ನಮ್ಮನ್ನು ಕರ್ತನೇ ಈ ಲೋಕ ಕರೆಯುತ್ತದೆ. ನೀನು ನಮ್ಮನ್ನ ದೇವರ ಮಕ್ಕಳೆಂದು, ನಿನ್ನ ಮಕ್ಕಳೆಂದು ಕರೆಯುತ್ತೀಯ ಸ್ವಾಮಿ.
ಕರ್ತನೆ, ನಾವು ಯಾವ ರೀತಿ ಜೀವಿಸಬೇಕೆಂದು ನಮಗೆ ಹೇಳಿಕೊಟ್ಟಿದೆಯಲ್ಲ, ನಿನ್ನ ಸತ್ಯವಿದ ಎಲ್ಲ ವಾಕ್ಯಗಳನ್ನು ಕೊಟ್ಟಿದ್ದೀವಿ. ನೀನು ಹೇಳ್ತಿದ್ದೆ ಸ್ವಾಮಿ, ಇನ್ನೊಬ್ಬರನ್ನ ನೀನು ನಿನ್ನಂತೆ ಪ್ರೀತಿಸಬೇಕು. ಕರ್ತನೆ, ನನಗೆ ಎಷ್ಟು ನೋವಾಗುತ್ತೋ ಅದೇ ರೀತಿಯಲ್ಲಿ ಇನ್ನೊಬ್ಬನಿಗೂ ನೋವಾಗುತ್ತೆ ಅನ್ನೋದನ್ನ ಕರ್ತನೆ ಅರ್ಥ ಮಾಡಿಕೊಳ್ಳುವ ಹಾಗೆ ಆ ಹೃದಯವನ್ನು ದಯಪಾಲಿಸುವ ಎಸಪ್ಪ. ಕರ್ತನೆ ರಾಜ, ನಾವು ಒಳ್ಳೆಯ ಬೀಜವನ್ನು ಬಿತ್ತುವಾಗ ಕರ್ತನೆ ಒಳ್ಳೆಯ ಫಲವನ್ನ ನಾವು ಕೊಯ್ಯುವವರಾಗಿರುತ್ತೇವೆಲ್ಲ ಸ್ವಾಮಿ. ಕರ್ತನೆ, ಅದನ್ನು ನಮಗೆ ತಿಳಿಸಿಕೊಡು. ಈ ಲೋಕ ಸಂಬಂಧವಾದ ಲೋಕದಲ್ಲಿ ಸ್ವಾರ್ಥ ಇದೆ, ಮೋಸ ಇದೆ, ದಗ ಇದೆ ಕರ್ತನೆ ರಾಜ, ಅನೇಕ ದರೋಡೆಗಳಿದ್ದಾವೆ ಕರ್ತನೆ, ಅನೇಕ ಅನ್ಯಾಯಗಳಿದ್ದಾವೆ, ಅನೇಕ ಕರ್ತನೆ ರಾಜ ಇನ್ನೊಬ್ಬ ಕೊಲೆ ಇದೆ ಕರ್ತನೆ, ಅನೇಕ ಜನರ ಕರ್ತನೆ ಇಮೋಷನಲ್ ಕರ್ತನೆ ರಾಜ ಭಾವನಾತ್ಮಕವಾಗಿ ನೋವುಪಡಿಸುವವರ ವಿಚಾರಗಳಿದ್ದಾವೆ ಕರ್ತನೆ. ಅದು ಯಾವುದು ಕೂಡ ನಮ್ಮ ಒಳಗಡೆ ಪ್ರವೇಶಿಸದೆ ನಾವು ಕರ್ತನೆ ಇನ್ನೊಬ್ಬರನ್ನ ಕರ್ತನೆ ನಮ್ಮಂತೆ ಪ್ರೀತಿಸುವಾಗ ನಮ್ಮನ್ನ ನೀನು ತಾನೇ ನಡೆಸಬೇಕಾಗಿ ಸೋದ್ರೆ ಇದಕ್ಕೆ ವಿರುದ್ಧವಾಗಿ ಕರ್ತನೆ ರಾಜ ಹೋರಾಡುವಂತ ನಮ್ಮನ್ನ ಕರ್ತನೆ ರಾಜ ಲೋಕಾರೂಪಕವಾಗಿ ಲೋಕಾರೂಢಿಯಾಗಿ ನಡೆಸುವಂತ ಎಲ್ಲಾ ಸೈತಾನನ ಕಾರ್ಯಗಳ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡ ಜೀವವುಳ್ಳ ತಂದೆ. ಆಮೆನ್.